ಹೌದು. ಅಲ್ಲ ಅಲ್ಲ ಅದು ಬಾ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಟಿಸ್ ಕೊಟ್ಟಿರೋದಂತೂ ನಿಜ. ಮೊನ್ನೆ ಕೊಟ್ಟರು, 27ನೇ ತಾರೀಕು ಕೊಟ್ಟರು. ಸೊ ಕೊಡಲಿ, ನಾವು ಕಾನೂನು ಪ್ರಕಾರ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ಸೊ ಹಾಂ ಸರ್. ಅಲ್ಲ 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 ಅದರಲ್ಲಿ ಏನೇ ಹೇಳಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀವು ಪದೇ ಪದೇ ಪತ್ರಗಳನ್ನ ಬರೀತೀರಾ. ಸೊ ನೀವೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನೀವು ಇಲ್ಲೇ ಡಿಸ್ಕಷನ್ ಮಾಡಬೇಕು. ನೀವು ಬರೆಯುವಾಗಿಲ್ಲ. ಮತ್ತು ಬೇರೆ ಆ ಚೇಂಬರಲ್ಲಿ ಮೆಂಬರ್ ಆಗಿದ್ದೀರಾ ಅಂತ, ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಅಲ್ಲ, ಬೇರೆ ಸಂಸ್ಥೆಯ ಸದಸ್ಯರೊಂದಿಗೆ ನೀವು ಸಂಪರ್ಕದಲ್ಲಿದ್ದೀರಾ, ನೀವು ವಕೀಲರಾಗಿದ್ದೀರಾ, ಸಿನಿಮಾ ನಿರ್ಮಾಣ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು. ಮೇಡಮ್ ಅದು ಆಫೀಸ್, ಅದು ಫಿಲಂ ಚೇಂಬರ್ಗೂ ನಮ್ಗೆ ಆಂತರಿಕ ವಿಷಯ, ಅದು ಇಲ್ಲಿ ಬೇಡ. ಅದು ಇಲ್ಲ, ಆ ಥರ ಇಲ್ಲ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬಾ ಸಿನಿಮಾಕ್ಕೂ, ನಾನು ಈ ಸಿನಿಮಾದ ಡೈರೆಕ್ಟರ್, ನಾನು ನಿರ್ಮಾಪಕ ಅಲ್ಲ ಸರ್. ಆಕ್ಚುಲಿ ಒಬ್ಬ ವಕೀಲರಾದವರು ಫುಲ್ ಟೈಮು ಯಾವುದೇ ಬಿಸ್ನೆಸ್ಸಲ್ಲಿ ಕೈಗೊಳ್ಳೋಂಗಿಲ್ಲ ಅಂತ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇದೆ ಆ ರೂಲ್ಸು. ಫುಲ್ ಟೈಮ್ ಅವನು ಬಿಸ್ನೆಸ್ ಆಗಿ ಅದನ್ನು ಕ್ಯಾರಿ ಮಾಡೋಂಗಿಲ್ಲ ವರ್ಷದಲ್ಲಿ 365 ದಿನ. ಸೊ ನಾನು ಈ ಸಮಸ್ಯೆ ಬರುತ್ತೆ ಅಂತಲೇ ಹೇಳ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿಸಿದ್ದೀನಿ. ನಾನು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿದ್ದು 2010ರಲ್ಲಿ ನಾನು ಪ್ರೊಡ್ಯೂಸರ್ ಆಗಿರೋದು. ಸೊ ನನಗೆ ಈ ಮೊದಲೇ ಒಬ್ಬ ಪ್ರಖ್ಯಾತ ಮಾಜಿ ಸಚಿವರ ಮಗ ನಮ್ಮ ತಂದೆಯವರ ಆಪೋಸಿಟ್ ಎಲೆಕ್ಷನ್ ನಿಂತಾಗ ನನಗೆ ಆಲೇ ಬಾರ್ ಕೌನ್ಸಿಲ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅದು ವಜನೂ ಆಯಿತು. ಸೊ ಅನೇಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಇದೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಬ್ಬ ವಕೀಲರು ಜಾಸ್ತಿ ಜನ ಒಂದು ಸ್ವಲ್ಪ ಅದು ಇದು ಅಂದ್ಕೊಂಡು ಮಾಡಿದೆ. ಅದು ನಮ್ಮ ಚೇಂಬರ್ದು ನಮ್ಮದು ಇಂಟೀರಿಯರ್ ಅದು ಸರ್. ಇಲ್ಲ ಕ್ಯಾನ್ಸಲ್, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕಳಿಸಿದ್ದಾರೆ. ನಾವು ರಿಪ್ಲೈ ಕೊಟ್ಟಿದ್ದೇವೆ. ಇಲ್ಲ, ಅದು ನಿರ್ಮಾಪಕರನ್ನು ಕೇಳ್ಬೇಕು ಸರ್. ನಾನು ಡೈರೆಕ್ಟರ್ ಅಷ್ಟೇನೆ ಅದರಲ್ಲಿ. ನಿಮಗೆ ಕೇಳ್ತಲ್ಲ? ಓಕೆ, ನಾವೇನು ಆ ಚೇಂಬರ್ಗೆ ಹೋಗ್ಬೇಕು, ಆ ತರ ಈ ಚೇಂಬರ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಂಗೆ ಟೈಟಲ್ ಎಲ್ಲಿ ಸಿಕ್ತು ಅಲ್ಲಿ ಮಾಡಿದ್ದೆ ಅಷ್ಟೇ. ಇದೆ ಅಲ್ಲ, ಅದು ಹಂಗಲ್ಲ ಸರ್. ಈಗ ಏನಂದ್ರೆ, ಸೆನ್ಸಾರ್ ಯಾರು ಫಸ್ಟ್ ಆಗುತ್ತೆ ಅದು. ಈಗ ಆ ತರ ಕಂಪೇರ್ ಇರೋಂಥದ್ದು ಅನೇಕ ಸಿನಿಮಾಗಳು ಬಂದಿವೆ ಸರ್. ಥ್ಯಾಂಕ್ ಯು ಸರ್. ಬಂದಿದೆ ಸರ್. ಗೊತ್ತಿಲ್ಲ ಸರ್, ಅದು ನಾವು ನಮ್ಮ ನಿರ್ಮಾಪಕರು ಕೇಳಕ್ ಹೋದಾಗ ಅಲ್ಲಿಲ್ಲ, ಬೇರೆ ಯಾರೋ ಪ್ರಖ್ಯಾತ ನಿರ್ಮಾಪಕರ ಹೆಸರಲ್ಲಿದೆ, ಏನೋ ರಾಕ್ಲೈನ್ ಸರ್ ಬ್ಯಾನರ್ ಅಲ್ಲಿ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೂ ಮತ್ತೆ ಇವರು ಚೇಂಬರ್ ನೋಟಿಸ್ ಕೊಟ್ಟಿರೋದಕ್ಕೂ ಬಾ ಸಿನಿಮಾಕ್ಕೂ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು ಸರ್. ಅಲ್ಲ, ನೋಟಿಸಲ್ಲಿ ನಾನು ಏನು ಫ್ಯಾಕ್ಟ್ ಆಫ್ ದಿ ಕೇಸ್ ಹೇಳಿದೆ ಇದೇನೆ. ಫಸ್ಟ್ ನೀವು ಚೇಂಬರ್ಗೆ ಪತ್ರಗಳನ್ನು ಬರಿತಾ ಇದ್ದೀರಾ, ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀರಾ. ನೀವು ಸದಸ್ಯರಲ್ಲದವರ ಜೊತೆ ಕುಂತ್ಕೊಂಡು ಏನು ಹೇಳ್ತಾರೆ, ಒಳಸಂಚು ಮಾಡ್ತಾ ಇದ್ದೀರಾ ಅಂತ. ಅದನ್ನ ನೀವು ಕೇಳ್ಬೇಕು ಸರ್. ಈಗ ಅಲ್ಲ, ನಮ್ಮ ಆಸ್ ಪರ್ ಬೈಲಾ ಸರ್ ನಮ್ಮ ಬೈಲಾದಲ್ಲಿ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೈಲಾದಲ್ಲಿ ಎಲ್ಲೂ ಕೂಡ ಲಾಭದಾಯಕ ಹುದ್ದೆಯಲ್ಲಿ ಆಗಿರಲಿ, ವಕೀಲರಾಗಲಿ ಎಲ್ಲೂ ಕೂಡ ಮೆಂಬರ್ ಆಗಬಾರ್ದು ಅಂತ ಇಲ್ಲ. ಬೈಲಾ ಕ್ಲಿಯರ್ ಆಗಿ ಹೇಳುತ್ತೆ. ಬಟ್ ಕೊಟ್ಟಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇಲ್ಲ, ಖಂಡಿತ ಹೊಡಿದೀವಿ ಸರ್. ಅವರು ಓದಿರ್ತಾರೆ, ಸೀನಿಯರ್ ಇದ್ದಾರೆ. ಬಟ್ ಅದು
ಗೊತ್ತಿಲ್ಲ ಸರ್, ಅದು ಹೇಗೆ ಕೊಟ್ಟಿದ್ದಾರೆ ಅಂತ. ಸರ್ ಈಗ ಸಿನಿಮಾಕ್ಕೂ ಇದಕ್ಕೂ ಸಂಬಂಧಪಟ್ಟಿಲ್ಲ, ದಯವಿಟ್ಟು ನೀವು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ ದಯವಿಟ್ಟು ಪ್ಲೀಸ್ ಸರ್. ಬರುತ್ತಾ? ಸರ್ 1.5 ವರ್ಷ ಆಯ್ತು ಸರ್ ಸಿನಿಮಾ ಸ್ಟಾರ್ಟ್ ಮಾಡಿ, ಅವಾಗ್ಲಿಂದ ಸಮಸ್ಯೆ ಬಂದಿಲ್ಲ ಸರ್. ಇಲ್ಲ ಅವ್ರಿಗೂ ಗೊತ್ತಲ್ಲ, ಇವಾಗ ಬಾಸ್ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಡೇನೆ ನಾವು ಪೇಪರ್ ಅಲ್ಲಿ ಇಲ್ಲ, ಇಲ್ಲೂ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನ ಪಾರ್ಟಿ ಮಾಡಿದ್ರು. ಅವರು ನಮ್ಮಲ್ಲಿ ಮೆಂಬರ್ ಇಲ್ಲ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ, ವಕಾಲತ್ತು ಹಾಕಿದ್ದಾರೆ. ಸೊ ನೋಡೋಣ ಸರ್. ಅದು ಹಿಂದೆ ಆಗಿದೆ ಸರ್, ಹಿಂದೆ ಆಗಿದೆ ತುಂಬಾ ಹಿಂದೆ ಆಗಿದೆ ಸರ್. ಹೌದೌದು ಸರ್, ಹೌದೌದು ಹೌದು 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 ಸರ್, ಹೌದು ಸರ್. ಪ್ಲಸ್ ಅನ್ನೋದಕ್ಕಿಂತ ಸರ್ ಜಾಸ್ತಿ ಸಮಸ್ಯೆಗಳೇ ಆಗ್ತಾ ಇದೆ. ಎಲ್ಲರೂ ಸ್ನೇಹಿತರು ಮನೆಯವರು ಎಲ್ಲರೂ ಕೂಡ ಭಯ ಪಡ್ತಾರೆ, ಯಾಕಪ್ಪ ಬೇಕಾಗಿತ್ತು ನಿಮಗೆ ಇವೆಲ್ಲ ಅಂತ. ನಾವು ಒಬ್ಬ ನಿರ್ದೇಶಕನಾಗಿ ಏನು ಹೇಳ್ತಾರೆ, ನನ್ನ ಕಲ್ಪನೆಯಲ್ಲಿ ಮಾಡಿದಂಥ ಸಿನಿಮಾ. ಹಾಗಾಗಿ ಈ ಥರ ಘಟನೆಗಳು ಯಾವುದಾದ್ರೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಮಾಡೋಕ್ಕೋದಾಗ ಇದಾಗುತ್ತೆ ಅನ್ನೋದಿದೆ ಸರ್. ಸರ್ ಬೆಳಕಲ್ಲಿ ಸರ್ ಅದು ಗೊತ್ತಿಲ್ಲ ಸರ್. ಪ್ರಚಾರ ಅಂತ ಇಲ್ಲ, ನಾವೊಂದು ಸಿನಿಮಾವನ್ನ ನಮ್ಮ ಕಲ್ಪನೆಗೆ ತಕ್ಕಾಗಿ ಮಾಡಿದ್ದೀವಿ. ಪ್ರಚಾರಕ್ಕೋಸ್ಕರ ಮಾಡಕ್ಕೆ ಎಲ್ಲಿ ಸರ್ ಪ್ರಚಾರ ಮಾಡಕ್ 100 ದಾರಿ ಇದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಚಾರ ಮಾಡೋದಕ್ಕೆ 3-4 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಪ್ರಚಾರ ಮಾಡಿಸ್ಕೋಬೇಕು. ಪ್ರೊಡ್ಯೂಸರ್ ದುಡ್ಡು ಬಂದ್ರೆ ಅದೇ ನಮ್ಗೆ ಸಾಕು ಸರ್, ಅಷ್ಟೇನೆ ಸರ್. ರಿಲೀಸ್ ಸರ್ ಸ್ವಲ್ಪ 4-5 ಜನ ಡಿಸ್ಟ್ರಿಬ್ಯೂಟರ್ ಮಾಡಬೇಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರಂತೆ. ಸೊ ಅದೆಲ್ಲ ಅದಾದ್ಮೇಲೆ ಕ್ಲಿಯರ್ ಮಾಡ್ಕೊಂಡು ನಾವೇ ರಿಲೀಸ್ ಮಾಡೋಕೆ ಓನ್ ಆಗಿ ಮಾಡ್ಲಿ ಸರ್. ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಯಾರು ಕಾನೂನು ಎಲ್ಲರಿಗೂ ಒಂದೇ ಸರ್, ನಮಗೂ ಒಂದೇ, ಲಾಯರ್ ಆದ್ರೂ ಒಂದೇ, ಜಡ್ಜ್ ಆದ್ರೂ ಒಂದೇ, ಸೆಲೆಬ್ರಿಟಿ ಆದ್ರೂ ಒಂದೇ, ರೋಡಲ್ಲಿ ಹೋಗೋನ್ಗೂ ಒಂದೇ ಸರ್. ಯಾರು ಏನು ಮಾಡೋಕ್ಕಲ್ಲ ಸರ್. ಲಾ ಅನ್ನೋದು ಇವತ್ತು ಸುಪ್ರೀಂ, ಅದು ನಮ್ಮ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗಿದೆ. ಜುಡಿಷಿಯರಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ನಾವು ಜುಡಿಷಿಯರಿ ಮೇಲೆ ನಂಬಿಕೆ ಇಟ್ಟಿರೋರು ಸರ್. ಯಾವುದು ಸರ್? ಹೌದು ಸರ್. ಆ ಥರ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಸೊ KV8 ಹಾಕೊಂಡಿದೀವಿ ನಾವು. ಸೊ ಅಷ್ಟೇ. ವಿತೌಟ್ ಅವರ್ ನೋಟಿಸ್ ಅವ್ರು ಏನು ಮಾಡೋಕ್ಕಾಗಲ್ಲ. ನಮ್ಗೆ ನೋಟಿಸ್ ಬರಲೇಬೇಕು. ಇವಾಗ ನಮಗೆ ಏನಾದ್ರೂ ಅವ್ರು ಸ್ಟೇ ಹಾಕ್ಬೇಕು ಅಂತ ಹೇಳಿದ್ರು ನಮಗೆ ನೋಟಿಸ್ ಕೊಡಲೇಬೇಕು. ನಾವೇನಂತ ಕೇಳ್ಕೊತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಸಿನಿಮಾ ನೋಡಿ, ಆಮೇಲೆ ನೀವೇನು ಡಿಸೈಡ್ ಮಾಡ್ತೀರೋ ಮಾಡಿ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಆಗಿ ಸಿನಿಮಾಗೆ ಸ್ಟೇ ತರೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ಅಂದರೆ ಇವಾಗ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ ಕೋಟ್ಯಾಂತರ ರೂಪಾಯಿ, ನಮಗೂ ಲಾಸ್ ಆಗುತ್ತಲ್ವಾ ಸರ್. ನಾವು ತೋರ್ಸಕ್ಕೆ ರೆಡಿ ಇದೀವಲ್ಲ, ಹೇಳಿ ಸರ್. ಈಗ ನಾವು ಅದನ್ನು ಮಾಡೋದಕ್ಕೆ ನಮ್ಗೆ ಪಬ್ಲಿಸಿಟಿ ಮಾಡಬೇಕು. ಈಗ ಯಾವ ದೊಡ್ಡ ಸಿನಿಮಾಗಳಿದೆ ಸರ್, ದಯವಿಟ್ಟು ಅಲ್ಲ ಸರ್, ಅಲ್ಲಲ್ಲ. ಆಕ್ಚುಲಿ ನಾವು ಅವರು ಯಾರು ಟೆಕ್ನಿಷಿಯನ್ ಇದ್ದಾರೆ, ದರ್ಶನ್ ಸರ್ ಜೊತೆ ಇದ್ದಾರೆ, ಅವರ ಫ್ರೆಂಡ್ಸ್ಗಳು ಅವರೆಲ್ಲ. ಸೊ ಅವ್ರಿಗೆಲ್ಲ ಅಪ್ರೋಚ್ ಮಾಡಿದೆ, ನಾನು ಮಾಡಿದೆ. ನನಗೂ ಫ್ರೆಂಡ್ಸ್ ಅವರೆಲ್ಲ ಸುಮಾರು ನಾನು 2010 ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು. ಅವಾಗಿಂದನೂ ಪರಿಚಯ. ಅವರೆಲ್ಲ ಸ್ಟಾರ್ ಆಗಿದ್ದಾರೆ ಈಗ. ಆಲ್ ಟೆಕ್ನಿಷಿಯನ್ ನನ್ನ ಜೊತೆ ಕೆಲಸ ಮಾಡ್ತಿದ್ದರು, ನನ್ನ ರೂಮ್ಮೇಟ್ಸ್ಗಳು ಅವರೆಲ್ಲರೂ. ಅವ್ರ ಹತ್ರನೂ ಕೇಳಿದೆ, ಅವರು ಇಲ್ಲ ಮಗ ಅವ್ರು ಒಪ್ತಾ ಇಲ್ಲ ಅಂದ್ರು. ಅವ್ರು ಕೇಳಿದಾರ ಇಲ್ಲೋ ಗೊತ್ತಿಲ್ಲ ಅದಂತೂ. ಹೌದು ಅಲ್ಲ, ಅದು ಈಗ ನಾವು
ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಮೀಟ್ ಆಗೋದು ಮೇಡಮ್ನ ತುಂಬಾ ಆಗುತ್ತೆ. ಇಲ್ಲ ಈಗ ನಮ್ಮ ಏನವ್ರ ವಕೀಲರಿದ್ದಾರೆ ಹಾಕಿದ್ರು, ಅವರು ನಮ್ಗೆ ತುಂಬಾ ಪರಿಚಯರು ಆತ್ಮೀಯರಿದ್ದವರು, ಅವರೆಲ್ಲರೂ ನಮ್ಮ ಕೊಲೀಗ್ಸೇನೆ. ಅದೇನ್ ಭೇಟಿ ಮಾಡೋಂಥ ದೊಡ್ಡ ವಿಷಯ ಅಲ್ಲ. ನಾವು ಕೇಳಿದ್ರೆ ಅಲ್ಲಲ್ಲ, ಅವರಲ್ಲ, ನಾವು ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ಅದೊಂದು ರೀತಿ. ಖಂಡಿತ ಪ್ರಯತ್ನ ಮಾಡ್ತೀವಿ ಮೇಡಮ್, ಸಜೆಷನ್ ತಗೊಂತೀವಿ, ನಿಜವಾಗ್ಲೂ ಪ್ರಯತ್ನ ಮಾಡ್ತೀವಿ ಮೇಡಮ್. ಖಂಡಿತ ತೋರ್ಸೋಣ ಸರ್, ನಿರ್ಮಾಪಕರು ಸರ್ ತೋರ್ಸೋಣ. ಸರ್ ಕೇಸ್ ಅಂದ್ರೆ ಕೇಸ್ ಅಲ್ಲದಲ್ಲ ಸರ್, ಈಗ ಏನ್ ಬೇಕಾದ್ರೂ ಹುಡುಕೊಂಡು ಸಿನಿಮಾದಲ್ಲೂ ಒಂದೊಂದು ಪಾಯಿಂಟ್ ಒಂದೊಂದು ಕೇಸ್ ಹಾಕ್ಬೋದು, ಎಲ್ಲ ಸಿನಿಮಾದಲ್ಲೂ ಹಾಕ್ಬೋದು. ಆದ್ರೆ ಅವ್ರು ಆದ ತಕ್ಷಣ ರಿಲೀಫ್ ಸಿಗುತ್ತೆ ಅನ್ನೋದಲ್ಲ, ನಾವು ಮಾಡಿರೋದೆಲ್ಲ ಸರಿ ಅಂತ ಅಲ್ಲ ಸರ್. ನಾವು ಇಲ್ಲಿ ಯಾವುದೇ ಕಾಂಟ್ರವರ್ಷಿಯಲ್ಲಿ ಮಾಡೋದಕ್ಕೆ ಬಂದಿಲ್ಲ ಸರ್. ನಮಗೆ ಇಲ್ಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಅಂಡ್ ಪ್ಯೂರ್ ಬಿಸ್ನೆಸ್, ಅದನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಸರ್. ಇಲ್ಲ ಅವ್ರ ವಕೀಲರು ಆರ್ಗ್ಯುಮೆಂಟ್ ಸರ್, ಅವ್ರ ವಕೀಲರ ಆರ್ಗ್ಯುಮೆಂಟ್ ಆಗಿತ್ತು ಏನು ಗೊತ್ತಾ ಸರ್? ಅವ್ರ ವಕೀಲರ ಆರ್ಗ್ಯುಮೆಂಟ್ ಅವ್ರು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದ್ರು. ಅವ್ರ ಆರ್ಗ್ಯುಮೆಂಟ್ಸ್ ಏನಿತ್ತು ಅಂದ್ರೆ, ಇವರು ಫಾರ್ ಇರಲಿ ಅಗೇನೆಸ್ಟ್ ಇರಲಿ ಏನೇ ಇರಲಿ, ನಾವು ಸಿನಿಮಾ ಬೇಡ ಅದು ಇದೆ ಅಂತ, ನಾವು ಇಲ್ಲ ಅಂತ. ಸೊ ಈಗ ನಮಗೆ ಇಲ್ಲಿ ಏನು ಕೇಸ್ ಹಾಕಿದ್ದಾರೆ, ಇಲ್ಲಿ ನಮಗೆ ವಿಕ್ಟರಿ ಸಿಕ್ಕಿದೆ, ಜಯ ಸಿಕ್ಕಿದೆ. ಸೊ ಇನ್ ಕೇಸ್ ನಾವು ಅಪ್ರೋಚ್ ಮಾಡ್ತೀವಿ ನೀವು ಹೇಳ್ದಾಗೆ, ಸೊ ಅವರು ಆಗೋದಿಲ್ಲ ಅಂತ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ? ಕೋರ್ಟಲ್ಲಿ ಏನು ಸಿಗುತ್ತೆ ನೋಡೋಣ. ಇವ್ರು ಹೇಳಿದ್ ಕರೆಕ್ಟ್ ಅಲ್ಲ ಸರ್. ಇವಾಗ ಓಕೆ, ಇವಾಗ ಸಿನಿಮಾ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ, ಬೇಡ ಮಾಡ್ಬೇಡಿ, ಏನು ಹೇಳೋದು ಅವಾಗ ಸರ್? ಅಲ್ಲ ಸರ್, ಇವಾಗ ಸಿನಿಮಾ ನಮ್ದು ಸರ್, ನಾವೇನ್ ಮಾಡಿದೀವಿ ಸಿನಿಮಾದಲ್ಲಿ ಅಂತ ನಮಗೆ ಗೊತ್ತು ಸರ್. ಅವ್ರಿಗೂ ಗೊತ್ತಾಗೋದಕ್ಕೆ ಟೈಮ್ ಬೇಕು ಸರ್, ಅದು ಟೈಮ್ ಬೇಕು. ಸೆನ್ಸರ್ ಮಂಡಳಿ ಸಿನಿಮಾ ನೋಡಿದೆ, ಅವರು ನೋಡ್ಬಿಟ್ಟು ಯಾವುದೇ ರೀತಿಯಾದಂತ ಇಲ್ಲಿ ಕೋರ್ಟ್ ಅಲ್ಲಿ ನಡೀತಾರ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಪ್ರೀ ಜುಡಿಷ್ ಅಂತ ಅವ್ರಿಗೂ ಗೊತ್ತಿದೆ. ಮಾಡಿದ್ರೆ ಪ್ರೀ ಜುಡಿಷ್ ಸಿನಿಮಾ ಮಾಡಿದ್ರೆ ಸ್ಟಾಪ್ ಮಾಡಿಸ್ತಾರೆ ಅವ್ರನ್ನು ಸೆನ್ಸರ್ ಮಂಡಳಿ. ಅದು ಒಂದು ಮೀನ್ಸ್ ಆಫ್ ಗೌರ್ಮೆಂಟ್ ಬಾಡಿನೇ ಅದನ್ನು. ಸೊ ಸ್ಟಾಪ್ ಮಾಡಿಸ್ಬಿಡೋರು ಅವರು. ಅದೇನಾದ್ರೂ ಆ ತರ ಏನಾದ್ರು ಅನ್ಸಿದ್ರೆ ಅವ್ರಿಗೆ ಸ್ಟಾಪ್ ಮಾಡಿಸ್ಬಿಡೋರು. ಅವ್ರು ಇಲ್ಲ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟು URA ಸರ್ಟಿಫಿಕೇಟ್ ಕೊಟ್ಟಿರೋದು. ಅದನ್ನು ನಾವು ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಮಗೆ ಜಡ್ಜ್ಮೆಂಟ್ ಅಲ್ಲಿ ಇದು ಮಾಡಿದಾರಲ್ಲ. ಆಲ್ರೆಡಿ ಮೂವಿ ಸೆನ್ಸರ್ ಆಗಿದೆ. ಸೆನ್ಸರ್ ಆಗಿರೋ ಮೂವಿನ ಕೋರ್ಟ್ ಅಲ್ಲಿ ಸ್ಟೇ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅವರು. ಮೇಡಮ್ ಹೌದು, ನೀವು ಹೇಳಿದ್ ಕರೆಕ್ಟು. ಒಂದ್ ನಿಮಿಷ ಇದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ. ಬಾಸ್ ಅನ್ನೋ ಒಂದು ಟೈಟಲ್ ಇದೆ ಗೊತ್ತಾ? ಬಾಸ್ ಅಂತ ಟೈಟಲ್ ಇರೋದಕ್ಕೂ ಅವ್ರು ಕ್ವಶನ್ ಮಾಡ್ತಾರೆ ಅಲ್ವಾ? ಈಗ ಅವರು ನಾನು ಅದನ್ನ ಹೇಳಕ್ ಮಾಡ್ತಿದ್ದೆ, ಏನು ಬಾಸ್ ಅಂತ ಅವರು ಹಾಕಿದಂತ ಕ್ಲೈಂಟ್ ಅನ್ನೋ ಏನು ಕನ್ನಡದಲ್ಲಿ ನಾವು ವಾದ ಪತ್ರ ಅಂತ ಹೇಳ್ತೀವಿ, ಅದರಲ್ಲಿ ಬಾಸ್ ಅನ್ನೋದು ಎಲ್ಲ ಅವ್ರ ಅಭಿಮಾನಿಗಳು ಎಲ್ಲ ಕರೀತಾರೆ ಅಂತ. ನಮ್ಮ ಕಂಟೆನ್ಷನ್ ಏನಿತ್ತು ಅಂದ್ರೆ, ಬಾಸ್ ಅನ್ನೋದು ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಅನೇಕ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ಜಾಕೀರ್ ಶರೀಫ್ ಮಾಡಿದ್ದಾರೆ, ಇವರು ನಮ್ಮ ಅಕ್ಷಯ್ ಕುಮಾರ್ ಸರ್ ಮಾಡಿದ್ದಾರೆ, ಇನ್ನು ಅನೇಕ ವೆಬ್ ಸೀರೀಸ್ಗಳು ಬಂದಿದೆ. ಇದು ಕಾಮನ್ ವರ್ಡ್, ಇದು ಯೂನಿವರ್ಸಲ್ ಅಂತ ನಮ್ದು. ಅದು ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಸ್ ನೀವೇ ಮಾತಾಡ್ಬಿಡಿ ಸರ್, ಅದನ್ನ ನೀವೇ ಮುಂದೆ ನಿಂತ್ಕೊಂಡು ಮಾತಾಡ್ಬಿಡಿ ಸರ್. ನಿಮ್ ಮುಂದೆ ಅಳುತ್ತಿರೋದಲ್ಲೇ ಮಾತಾಡ್ಬಿಡೋಣ ಅಂತ.
ಅಯ್ಯೋ ಸರ್ ಅವ್ರು ಬಂದು ತೋರಿಸ್ತೀವಿ ಸರ್, ಖಂಡಿತವಾಗಿ ತೋರಿಸ್ತೀವಿ. ಹೇಳಿ ಅಲ್ಲ, ನೀವು ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದೀರ ಅಷ್ಟೇ, ನೀವೆಲ್ಲಿ ಈಗ ಅಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಅವರು ಕೆಲವು ನಾನೊಂದು 4-5 ಬೈಟ್ಸ್ಗಳು ಕೊಟ್ಟಿದ್ದೆ. ಒಂದು ಸಿನಿಮಾದಲ್ಲಿ ಯಾರೋ ನಮ್ಮ ಒಂದು ಮೀಡಿಯಾದವ್ರು ಕೇಳ್ತಾರೆ, ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆ ಅಂತ. ನಾನಿದ್ದನು ಅಂತೀನಿ, ಅದನ್ನೇ ಇಟ್ಕೊಂಡಿದ್ದು ಅಂತ ಇದ್ದಾರೆ, ಈಸ್ ಅಡ್ಮಿಟ್ ಅವರ್ ಅಂತ. ನಾನು ಅದಿಲ್ಲ, ನೆಕ್ಸ್ಟ್ ಇನ್ನೊಂದು ಲೈವ್ ಸಾರ್ದ ಯಾವ್ದಾಯ್ತು, ಫುಲ್ ಎಂಟೈರ್ ಲೈವ್ ಇತ್ತು, ಅದಾಗ್ಬಿಟ್ಟು ತೋರಿಸ್ತಾ ಇದ್ ನೋಡಿ ಅಂತ. ಹೇಳಿ ಮೇಡಮ್ ಅಂತೀನಿ, ಎಸ್ ಈಸ್ ಅಡ್ಮಿಟೆಡ್, ಡೈರೆಕ್ಟರ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಇದ್ದ, ನಾನೊಂದು ಆ ಸರ್ದು ಮತ್ತೆ ಆ ಸರ್ದು ಇಬ್ರದ್ದು ಇತ್ತು. ಎಂಟೈರ್ ಲೈವ್ ಎಲ್ಲ ನೋಡಿ 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 ಆಮೇಲೆ ತಗೊಂಡೋಗಿ ಅದು ಸಬ್ಮಿಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು. ನಮ್ಗೆ ತುಂಬಾ ಅನುಕೂಲ ಆಯ್ತು ಅಷ್ಟೇನೆ. ಖಂಡಿತ ಸರ್, ನಿಮ್ಗೆ ಬಿಟ್ಟು ನಾವು ಹೇಳಕ್ಕಾಗುತ್ತೆ ಸರ್. ಹೇಳಿ ಸರ್. ರೆಡಿ ಸರ್, ಆಯ್ತು ಸರ್, ರೆಡಿ. ಅಥವಾ ನೀವು ಖಂಡಿತ ನಿಮ್ಗೆ ತೋರಿಸ್ತೀವಿ, ಬನ್ನಿ ಸರ್. ಸರ್ ನಾವು ರೆಡಿ ಸರ್, ನಾವು ರೆಡಿ ತೋರಿಸೋದಕ್ಕೆ. ಖಂಡಿತ ತೋರಿಸ್ತೀವಿ ಸರ್, ಖಂಡಿತ ಸರ್. ರಿಲೀಸ್ ಬಿಫೋರ್ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ನೆಕ್ಸ್ಟ್ ವೀಕ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಅವೆಲ್ಲ ನೋಡ್ಕೊಂಡು ಈಗ ನಾವು ಇನ್ನ ಕನ್ಫ್ಯೂಷನ್ ಅಲ್ಲಿ ಇದೀವಿ. ನಾವೇ ರಿಲೀಸ್ ಮಾಡೋದ ಅಥವಾ ಡಿಸ್ಟ್ರಿಬ್ಯೂಟರ್ ಕೊಡೋದ? ಸುಮ್ನೆ ಈಗ ಅವ್ರಿಗೆಲ್ಲ ಥ್ರೆಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಮ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ನು ಅವ್ರಿಗೆ ಮಾಡ್ತಾರೆ. ಯಾಕೆ ಅವ್ರ ಸಮಸ್ಯೆ ಅಂತ. ಸರ್, ಒಂದು 3-4 ಜನ ಭೇಟಿ ಆಗಿದ್ರು. ಅವ್ರನ್ನೇ ವಾಲಂಟಿಯರ್ ಆಗಿ ಫೋನ್ ಮಾಡಿದ್ರು. ಒಬ್ರು ಧೈರ್ಯ ತೋರಿಸಿದ್ರು. ಕೆಲವರು ಇನ್ನ ನಮಗೆ ಒಂದು ದೊಡ್ಡ ಚಾನಲ್ ಜೊತೆನೆ ಎಲ್ಲ ಆಗಿ ಎಲ್ಲ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅದಕ್ಕೂ ನಾನು ಫೋನ್ ಮಾಡಿ ಹೇಳಿದ್ದಾರೆ, ನಿರ್ಮಾಪಕರೇ ಹೇಳ್ತಾರೆ. ಹೇಳಿ ಸರ್. ಅದು ಹಿಂದಿಗೆ ವ್ಯಾಪಾರ ಆಗೋಗುತ್ತೆ ನಮ್ದು ಸಿನಿಮಾ. ವ್ಯಾಪಾರ ಆದ ಕರೆಕ್ಟಾಗಿ ಸ್ಟೇ ಬಂದಿತ್ತು. ಆ ಸ್ಟೇ ವೆಕೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಸ್ಟೇ ವೆಕೇಟ್ ಆಗುತ್ತೆ, ಮಾಡೋಣ ಧನುಷಿ ಮಾಡೋಣ ಅಂತ ಹೇಳಿದ್ರು ಅವರು. ಇಲ್ಲಿಂದ ಯಾರೋ ಫೋನ್ ಮಾಡ್ಬಿಟ್ಟು ಸಿನಿಮಾ ತಗೊಂಬಿಡಿ ಅದನ್ನ ಅಂತ ಹೇಳಿದ್ದಾರೆ. ಸಿನಿಮಾ ತಗೊಂಬೇಡಿ, ಅದು ರಿಲೀಸ್ ಆಗಲ್ಲ, ಸಿನಿಮಾ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾರು ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ರು ಅಂತ ನನ್ಗೆ ಯಾರು ಯಾರು ಹೇಳಿರ್ತಾರೆ ಅಂತ ನನ್ಗೆ ಹೆಂಗ್ ಗೊತ್ತು ಮೇಡಮ್? ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಿಂದಿ ನಾನ್ ಮಾರ್ಕೆಟಿಂಗ್ ಅವ್ರ ಹತ್ರ ಮಾತಾಡಿದ್ನಲ್ಲ, ಆ ಕಂಪ್ನಿಗೆ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಏನ್ ಮೇಡಮ್? ಏನಿಲ್ಲ ಮೇಡಮ್, ಇನ್ ಮಾಡಲ್ಲ ಮೇಡಮ್. ಟ್ರೈಲರ್ ಒಂದು ಮಾಡ್ಬೇಕು ಅಂತ ಇದೀವಿ. ಟ್ರೈಲರ್ ಒಂದು ಇವೆಂಟ್ ಮಾಡಿ ಇನ್ನೊಂದು ಮಾಡ್ತೀವಿ ಮೇಡಮ್. ಇನ್ನೊಂದು ಆನ್ಸರ್ ಕೊಟ್ಬಿಟ್ಟೆ ನಾನು. ಇನ್ನೊಂದು ಪ್ರೆಸ್ ಮೀಟ್ ಸಾಕು, ಕೈ ಮುಗಿತಾ ಇದಾರೆ ಅವರು ಮೇಡಮ್. ಅಲ್ಲ, ಆಕ್ಚುಲಿ ಇವತ್ತು ನಾವು ಏನ್ಕೆ ಕರೆಯೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಾರ್ಗು ಇನ್ನ ಸ್ಟೇ ಆಗಿದೆ ಅಂತ ನಮ್ ಬಿಸ್ನೆಸ್ ಪರ್ಪಸ್ ಆಗ್ಲಿ ಅಂತ ಮೇಡಮ್. ಎಲ್ಲ ಕೊಡ್ತೀನಿ ಮೇಡಮ್ ತಮ್ಗೆ. ಎಲ್ಲ ಫುಲ್ ಎಂಟೈರ್ ಹಾಕಿರೋ ಡ್ರಾಫ್ಟ್ ಕೊಡ್ತೀನಿ. ಇಲ್ಲ ಸರ್, ಸೆನ್ಸರ್ ಆಗೋದ್ಮೇಲೆ ಏನೊಂದು ಫ್ರೇಮ್ ಅಲ್ಲಾಡ್ಸಕ್ ಆಗೋದಿಲ್ಲಲ್ಲ ಸರ್. ಸೆನ್ಸರ್ ಆಗೋಗಿದೆ ನಮ್ ಸಿನಿಮಾ, ಎಲ್ಲ ಆಗೋಗಿದೆ. ಏನ್ ಸರ್ ಮೇಡಮ್ ಕೊಡೋಣ. ಥ್ಯಾಂಕ್ ಯು ಸರ್ ಎಲ್ಲರೂ ಬಂದಿದ್ದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.